ಹಾಯ್ ಶುಭೋದಯ. ಹೇಗಿದ್ದೀರಿ ಎಲ್ಲರೂ? ಆ, ಇದು ಒಂದು ನಾನು ಅಮೆಝಾನಲ್ಲಿ ಬುಕ್ ಮಾಡಿರುವಂತಹ ಒಂದು ಪ್ರಾಡಕ್ಟ್, ಹೆಣ್ಣು ಮಕ್ಕಳಿಗೆ ಅಥವಾ ಮನೆಗೆ ಯೂಸ್ ಆಗುವಂತಹ ಒಂದು ಪ್ರಾಡಕ್ಟ್. ಸೊ ಏನದು ಅಂತ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇದು ಬಂದು ಹ್ಯಾಂಗರ್ನ ಹೋಲ್ಡ್ ಮಾಡುವಂತಹ ಒಂದು ಸ್ಟ್ಯಾಂಡ್ ಅಂತ ಹೇಳ್ಬೋದು. ಸೊ ಇದು ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಂದರೆ, ನಾವು ಕಬೋರ್ಡಲ್ಲೆಲ್ಲ ಬಟ್ಟೆಗಳನ್ನ ಇಡ್ತೀವಿ, ಬಟ್ ಯೂಸ್ ಮಾಡಿರೋದು ಅಥವಾ ಹಾಕೊಂಡಿರೋ ಬಟ್ಟೆಗಳನ್ನ ಸಡನ್ನಾಗಿ ತೆಗೆದು ಬೀರುಗೆ ಅಥವಾ ಕಬೋರ್ಡ್ಗೆ ಇಡೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಅದಕ್ಕೆ ವೆಂಟಿಲೇಷನ್ಗೋಸ್ಕರ ಸ್ವಲ್ಪ ಡ್ರೈ ಆಗೋದಕ್ಕೋಸ್ಕರ ಹೊರಗಡೆ ಇಡಬೇಕಾಗುತ್ತೆ. ಅಥವಾ ಒಂದು ಸಲ ಹಾಕೊಂಡಿದ್ದನ್ನು ಮತ್ತೊಂದು ಸಲ ಹಾಕೋಬೇಕು ಅಂದರೆ ಹೊಸ ಬಟ್ಟೆಗಳ ಜೊತೆ ಇಡೋದಕ್ಕೆ ಸ್ವಲ್ಪ ಕಸಬಿಸಿ ಆಗುತ್ತೆ ಮನಸ್ಸಲ್ಲಿ. ಸೊ ಆ ಥರ ರೀಸನ್ಗೋಸ್ಕರ ವೆಂಟಿಲೇಷನ್ ಪರ್ಪಸ್ ಆಗಿ ಯೂಸ್ ಮಾಡಬಹುದಾದಂತಹ ಇದು ಒಂದು ಸ್ಟ್ಯಾಂಡ್. ಸೊ ಇದನ್ನು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ. ಸೊ ಅದರಲ್ಲಿ ಇಷ್ಟು ಅಸೆಸರೀಸ್ ಬಂದಿತ್ತು. ಅದರಲ್ಲಿ ಕೆಲವೊಂದಷ್ಟು ಪೈಪ್ಗಳು, ಸ್ಟೀಲ್ ಪೈಪ್ಸ್ ಅವೆಲ್ಲ. ಸೊ ಏನೋ ಹೇಳ್ತಾರಲ್ಲ, ಸ್ಟೀಲ್ಗೆ ಇನ್ನೊಂದೇನೋ ಹೇಳ್ತಾರೆ, ಐ ಡೋಂಟ್ ನೋ. ಸೊ ವೈಟ್ ಕಲರ್ ಆ ಸ್ಟೀಲ್ ಪೈಪ್ಸ್ ಬಂದಿತ್ತು. ಆ್ಯಂಡ್ ಇದು ಪ್ಲಾಸ್ಟಿಕ್ದು ಕೆಳಗಡೆ ರೋಲರ್ ಇರುವಂಥದ್ದು 4 ಬಂಡಿ ಕೊಟ್ಟಿರ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಮಾಡಬಹುದಾದಂತಹ ಪ್ಲಾಸ್ಟಿಕ್. ಅದು ಗುಡ್ ಕ್ವಾಲಿಟಿ ಆ್ಯಕ್ಚುಲಿ. ಸೊ ಆ ಥರ ವೀಲ್ ಬಂದಿದೆ. ಆ್ಯಂಡ್ ಇದನ್ನು ಹೇಗೆ ಫಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಅದನ್ನು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇದನ್ನು ಬೈ ಮಾಡಿ ಫಿಕ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಆಗುತ್ತೆ. ಸೊ ಇದು ಒಂದು ಬೆಸ್ಟ್ ಪಾರ್ಟ್ ಈ ಒಂದು ಸ್ಟ್ಯಾಂಡಲ್ಲಿ ಅಂತ ಹೇಳ್ಬೋದು. ಸೊ ಕೆಳಗಡೆ ಇರುವಂಥದ್ದು ಶೂ ರ್ಯಾಕ್ ಅಥವಾ ಶೂ ಮತ್ತು ಬೇರೆ ಏನಾದರೂ ನಾವು ಟೇಬಲ್ ಬಾಕ್ಸ್ ಆ ಥರದ್ದು ಏನಾದರೂ ಇಡಬೇಕಂದ್ರೆ ಆ ಕೆಳಗಡೆ ಬಾಕ್ಸಲ್ಲಿ ಇಡ್ಬೋದು. ಇದರಲ್ಲಿ ಬಂದು 2 ಸ್ಟೆಪ್ ಬರುತ್ತೆ. ಸೊ ಫ್ರಂಟಲ್ಲಿ ಒಂದು ಹೈಟ್ ಕಡಿಮೆ ಇರುವಂಥದ್ದು, ಹಿಂದೆಗಡೆ ಹೈಟ್ ಜಾಸ್ತಿ ಇರುವಂಥದ್ದು. ಅಂದರೆ ಕೆಲವೊಂದು ಡ್ರೆಸ್ಗಳು ಲಾಂಗ್ ಇರುತ್ತೆ. ಸೊ ಅದನ್ನೆಲ್ಲ ಮಡಚಿ ನಾವು ಹ್ಯಾಂಗರ್ಗೆ ಹಾಕಿ ಇಡೋದಕ್ಕೆ ಆಗೋದಿಲ್ಲ. ಸೊ ಆ ಪರ್ಪಸ್ಸಿಗೋಸ್ಕರ 2 ಲೆಂತಲ್ಲಿ ಇದನ್ನು ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ರೊಟೇಟ್ ಆಗುತ್ತೆ. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೀಲ್ ಇದೆ, 4 ಸೈಡ್ ವೀಲ್ ಇರೋದ್ರಿಂದ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈಸಿಯಾಗಿ ಟ್ರಾವೆಲ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ಇದೆ, ಅಷ್ಟೊಂದು ಗ್ರಿಪ್ಪಾಗಿ ಕೂತ್ಕೊಳ್ಳಲ್ಲ ಅಂತ ಏನು ಹೇಳೋ ಹಾಗಿಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ನಾನು ನಿಮಗೆ ನನ್ನ ಸ್ಯಾರಿದು ಒಂದಷ್ಟು ಹ್ಯಾಂಗರ್ನ ನಾನು ಅದಕ್ಕೆ ಹೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಹೇಗೆ ಕಾಣಿಸುತ್ತೆ, ಜೊತೆಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ನಿಮಗೆ ಗೊತ್ತಾಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನಂದು ಒಂದಷ್ಟು ಸ್ಯಾರೀಸ್ ಇರೋದನ್ನು ಅದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆದಂತಹ ಪ್ರಾಡಕ್ಟ್. ನನಗಂತೂ ಡೆಫಿನೆಟ್ಲಿ ತುಂಬ ಯೂಸ್ ಆಗ್ತಾಯಿದೆ. ಇದು ಚೆನ್ನಾಗಿದೆ, ನಮ್ಮ ಪ್ರೈಸ್ ರೇಂಜ್ಗೆ ವರ್ತ್ ಅಂತ ಅನಿಸುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಮುಂದೆಗಡೆನೂ ಈ ರೀತಿ ಹಾಕ್ಬೋದು. ಕಮ್ಮಿ ಅಂದ್ರೂ ಒಂದು 10-15 ಒಂದು ಹ್ಯಾಂಗರಿಗೆ 10-15 ಹ್ಯಾಂಗರ್ನ ಹೋಲ್ಡ್ ಮಾಡ್ಬೋದು. ಸೊ ಎರಡೂ ಕಡೆ ಅಂದರೆ ಒಂದು 25-30 ಅಂತೂ ಆರಾಮಾಗಿ ಹಾಕ್ಬೋದು. ಸೊ ನಾನು ಒಂದು ಸೈಡಿಗೆ ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇನ್ನೂ ಎಷ್ಟು ಗ್ಯಾಪ್ ಇದೆ ಅಂತ ನಿಮ್ಗೆ ತೋರಿಸೋದಕ್ಕೋಸ್ಕರ. ಅಲ್ಲಿ 4 ಹಾಕಿರೋದು, ಇನ್ನೂ ಎಷ್ಟು ಗ್ಯಾಪ್ ಇದೆ ಅಂತ ನೋಡಿ. ಸೊ ಕೆಳಗಡೆ ಬಂದು ಫುಡ್ ವೇರ್ ಅಥವಾ ಬೇರೆ ಏನಾದ್ರೂ ಇಡ್ಬೋದು. ಸೊ ಈ ರೀತಿ ಹಾಕಿ ಸ್ವಲ್ಪ ಹಿಂಗೆ ತಳ್ಳಿದ್ರೂ ಅದೇನು ಬೀಳೋದು ಆ ಥರ ಏನೂ ಆಗಲ್ಲ. ಸೊ ಹೇರ್ ತೊಗೊಳುತ್ತೆ ಆ್ಯಂಡ್ ಆರಾಮಾಗಿರುತ್ತೆ. ಆ್ಯಂಡ್ ಡೈಲಿ ವೇರ್ನ ಹಾಕೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡ್ತೀನಿ.